ಹೀಗೆ ನಾವು ಮಾಡುವ ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಿಸುವುದು. ಇದನ್ನು ನಾವು ಏನಂತ ಹೇಳ್ತೇವೆ? ಕರ್ಮಯೋಗ. ಭಗವಂತನಿಗೆ ಅರ್ಪಿಸದಿದ್ರೆ ಅದು ಕರ್ಮ ಆಗುತ್ತೆ ಅಷ್ಟೇ. ನಾವೆಲ್ಲರೂ ಕರ್ಮ ಮಾಡ್ತಾ ಇದ್ದೇವೆ, ಕರ್ಮ ಯೋಗ ಮಾಡಲ್ಲ. ಕರ್ಮಯೋಗ ಮೊದಲನೆಯದು. ಎರಡನೆಯದು ಧ್ಯಾನ ಯೋಗ. ಧ್ಯಾನ ಯೋಗ ಶ್ರೀನಾಥಿಯವರು ಹೇಳ್ತಾರೆ, ಪ್ರತಿದಿನ ಬೆಳಿಗ್ಗೆ ಸಂಜೆ ತಪ್ಪದೇ ಜಪ ಧ್ಯಾನ ಮಾಡಬೇಕು. ಅದು ಚಲಿಸುವ ದೋಣಿಗೆ ಚುಕ್ಕಾಣಿ ಇದ್ದ ಹಾಗೆ. ಪ್ರತಿದಿನ ಬೆಳಗ್ಗೆ ಸಂಜೆ ನೀನು ಕುಳಿತುಕೊಂಡು ಜಪ ಧ್ಯಾನ ಮಾಡದೇ ಇದ್ರೆ ನೀನು ದಿನವಿಡೀ ಏನು ಮಾಡ್ತಾ ಇದ್ದೀಯ, ಅದರ ಉದ್ದೇಶ ಏನು ಅಂತ ನಿನಗೆ ಗೊತ್ತಾಗುವುದಾದರೂ ಹೇಗೆ? ಶ್ರೀಮಾತಿಯವರು ಹೇಳ್ತಾರೆ, ಜಪ ಧ್ಯಾನ ಅಂತ ಹೇಳಿದಾಗ ನಾವು ಭಗವಂತನ ಜೊತೆಯಲ್ಲಿ ಕೆಲವು ನಿಮಿಷಗಳನ್ನು ಕಳೆಯುವುದು. ಕೆಲವು ನಿಮಿಷಗಳು ಅಪ್ರಾಪಂಚಿಕರಾಗಿರುವುದು. ಜಪ ಧ್ಯಾನ ಅಂತ ಹೇಳಿದಾಗ ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸುವುದು. ನಾವು ಎಷ್ಟು ಹೆಚ್ಚು ಮನಸ್ಸನ್ನು ಏಕಾಗ್ರಗೊಳಿಸ್ತೀವಲ್ಲ ಅಷ್ಟು ನಮ್ಮ ಶಕ್ತಿ ಜಾಗೃತ ಆಗುತ್ತೆ. ನಾವು ಎಷ್ಟರ ಮಟ್ಟಿಗೆ ಮನಸ್ಸನ್ನು ಶುದ್ಧಗೊಳಿಸ್ತೀವಲ್ಲ ಅಷ್ಟರ ಮಟ್ಟಿಗೆ ನಮಗೆ ಹೆಚ್ಚು ಆನಂದ ಸಿಗುತ್ತೆ. ಜಪ ಧ್ಯಾನ ಅನ್ನುವುದು ಡೈರೆಕ್ಟ್ ಮೆಥಡ್. ಇನ್ನು ಕೆಲವರು ಪತಂಜಲಿ ಯೋಗ ಸೂತ್ರದ ಪ್ರಕಾರ ಅಷ್ಟಾಂಗ ಯೋಗ ಮಾರ್ಗ ಸಾಧನೆಯನ್ನು ಮಾಡ್ತಾರೆ. ಒಳ್ಳೆಯದು, ಅದು ಅವರವರ ಆಯ್ಕೆ. ಸಿಂಪಲ್ ಮೆಡಿಟೇಷನ್, ಸಿಂಪಲ್ ಜಪ